1/r1 minus 1/r2 ಅಂತ ಬರ್ದ್ವಿ. ಯಾವಾಗ ಅಂದರೆ ಇಫ್ ದ ಸರೌಂಡಿಂಗ್ ಮೀಡಿಯಮ್ ಈಸ್ ಏರ್. ಹೌದಾ? ಮತ್ತು ಇಫ್ ದ ಸರೌಂಡಿಂಗ್ ಮೀಡಿಯಮ್ ಈಸ್ ವಾಟರ್, ಅವಾಗ ಏನಾಗುತ್ತೆ N21 ವಿಲ್ ಬಿ ಈಕ್ವಲ್ ಟು n ರಿಫ್ರಾಕ್ಟಿವ್ನೆಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಆಗುತ್ತೆ. ಯಾಕಂದರೆ ಲೆನ್ಸ್ ಇಸ್ ಮೇಡಪ್ ಆಫ್ ಗ್ಲಾಸ್, 2 ಬದಲು ಗ್ಲಾಸ್, ಸರೌಂಡಿಂಗ್ ಮೀಡಿಯಮ್ 1 ಬದಲು ವಾಟರ್, ಈ ಥರ. ಹೌದಾನೆ? ಸೊ ದಿಸ್ ಇಸ್ ಲೆನ್ಸ್ ಮೇಕರ್ ಫಾರ್ಮುಲಾ. ಇದೆಲ್ಲ ಯಾವಾಗ ಅರ್ಥ ಆಗುತ್ತೆ ಅಂದರೆ ವೆನ್ ಯು ಸಾಲ್ವ್ ಸಮ್ ಪ್ರಾಬ್ಲಮ್ಸ್. ಹೌದಾ? ಸೊ ಅವಾಗ ಯು ವಿಲ್ ಗೆಟ್ ಇಟ್ ಕ್ಲಿಯರ್ಲಿ. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಥಿನ್ ಲೆನ್ಸ್ ಫಾರ್ಮುಲಾ. ಎಂಥದ್ದು? ಥಿನ್ ಲೆನ್ಸ್ ಫಾರ್ಮುಲಾ. ಹೌದಾನೆ? ಸೊ so in our syllabus we have 2 types of lens. Actually this is what type of lens it is? Biconvex lens. Madhya it is thicker at the middle, ಹೌದಾನೆ, and thinner at the edges. thinner ತೆಳಗಿರುತ್ತೆ. Biconvex lens. This is ಕಾನ್ಕೇವ್ ಲೆನ್ಸ್. ಲೆನ್ಸ್ ಇಲ್ಲ ಅಂದರೆ ನಮ್ಮ ಕನ್ನಡಕ ಇಲ್ಲದವಲ್ಲ ಸ್ಪೆಕ್ಟಕಲ್ಸ್, ದೇ ಆರ್ ಲೆನ್ಸಸ್. ಹೌದಾನೆ? ಸೊ ದಿಸ್ ಈಸ್ ಬೈಕಾನ್ಕೇವ್ ಲೆನ್ಸ್. ಬೈಕಾನ್ಕೇವ್ ಲೆನ್ಸ್ ಅಂದರೆ ಇಟ್ ಈಸ್ ಥಿನ್ನರ್ ಅಟ್ ದ ಮಿಡಲ್ ಆ್ಯಂಡ್ ಥಿಕ್ಕರ್ ಅಟ್ ದ ಎಡ್ಜಸ್. ಎಡ್ಜಸ್ ಇದು ಥಿಕ್ಕಾಗಿರುತ್ತೆ. ಹೌದಾನೆ? ಅದು ವಿ ಕ್ಯಾನ್ ಹ್ಯಾವ್ ಲೆನ್ಸ್ ಲೈಕ್ ದಿಸ್. ದಿಸ್ ಈಸ್ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್. ದಿಸ್ ಈಸ್ ಪ್ಲೇನೋ ಕಾನ್ಕೇವ್ ಲೆನ್ಸ್. ಆಲ್ಸೋ ಯು ಕ್ಯಾನ್ ಹ್ಯಾವ್ ಲೆನ್ಸಸ್ ಇನ್ ದ ಫಾರ್ಮ್ ಆಫ್ ಸಿಲಿಂಡರ್. ದೀಸ್ ಆರ್ ಸಿಲಿಂಡ್ರಿಕಲ್ ಲೆನ್ಸಸ್. ಏನಂತ ಕರಿತೀವಿ? ಇದಕ್ಕೆ ಸಿಲಿಂಡ್ರಿಕಲ್ ಲೆನ್ಸ್ ಅಂತ ಕರಿತೀವಿ. ಹೌದಾ? ಬಟ್ ನಾವು ವಿ ಆರ್ ಗೋಯಿಂಗ್ ಟು ಡಿರೈವ್ ಥಿನ್ ಲೆನ್ಸ್ ಫಾರ್ಮುಲಾ. ಲೆನ್ಸ್ ಫಾರ್ಮುಲಾ ಇಟ್ ಇಸ್ ವಾಟ್ಸ್ ಗುಡ್ ಫಾರ್ ಬೋತ್ ಕಾನ್ವೆಕ್ಸ್ ಆಸ್ ವೆಲ್ ಆಸ್ ಕಾನ್ಕೇವ್ ಲೆನ್ಸ್. ಹೌದಾನೆ? ಸೊ ದ ಲೆನ್ಸ್ ಮೇಕರ್ ಫಾರ್ಮುಲಾ ಇಟ್ ಇಸ್ ಆಲ್ಸೋ ವಾಟ್ಸ್ ಗುಡ್ ಫಾರ್ ಎನಿ ಕಾನ್ಕೇವ್ ಲೆನ್ಸ್ ಆಗಲಿ ಕಾನ್ವೆಕ್ಸ್ ಲೆನ್ಸ್ ಆಗಲಿ ಓಲ್ಡ್ ಆಗುತ್ತೆ ಇನ್ ದ ಸೇಮ್ ಟೈಪ್. ಹೌದಾ? ಸೊ ನಾವು ವಿ ಶಾಲ್ ಡಿರೈವ್ ಎಂಥದ್ದು? ಥಿನ್ ಲೆನ್ಸ್ ಫಾರ್ಮುಲಾ. ಸೊ ಇನ್ ಎಕ್ಸಾಮಲ್ಲಿ ಯಾವತ್ತೂ ಕೇಳಿಲ್ಲ ಡಿರೈವ್ ಮಾಡಿ ಅಂತ, ಬಟ್ ವಿ ಶುಡ್ ನೋ ದ ಫಾರ್ಮುಲಾ. ಥಿನ್ ಲೆನ್ಸ್ ಫಾರ್ಮುಲಾ. ಥಿನ್ ಲೆನ್ಸ್ ಫಾರ್ಮುಲಾ. ಹೌದಾ? ನಾನು ನೋಟ್ಸಲ್ಲಿ ಬರೀ ಮೆನ್ಷನ್ ಅಂತ ಹೇಳಿದ್ದೀನಿ, ಬಟ್ ಡಿರೈವ್ ಮಾಡಬೇಡ. ಹೌದಾನೆ? ಸೊ ಹಾಗಾದ್ರೆ ಏನು ಥಿನ್ ಲೆನ್ಸ್ ಫಾರ್ಮುಲಾ ಅಂದರೆ? ಸೊ ದಿಸ್ ಇಸ್ ಅ ಫಾರ್ಮುಲಾ ವಿಚ್ ಗಿವ್ಸ್ ದ ರಿಲೇಷನ್ ಬಿಟ್ವೀನ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು, ಹೌದಾ, ಇಮೇಜ್ ಡಿಸ್ಟೆನ್ಸ್ ವಿ ಆ್ಯಂಡ್ ದ ಫೋಕಲ್ ಲೆಂತ್ ಆಫ್ ದ ಲೆನ್ಸ್. ಈ ಮೂರು ನಡುವೆ ಒಂದು ರಿಲೇಷನ್ ಇರುತ್ತೆ, ಒಂದು ಫಾರ್ಮುಲಾ, ದಟ್ ಈಸ್ ಕಾಲ್ಡ್ ಎ ಥಿನ್ ಲೆನ್ಸ್ ಫಾರ್ಮುಲಾ. ಹೌದಾನೆ? ಸೊ ಫಾರ್ ದಟ್ ಐ ವಿಲ್ ಡ್ರಾ ಎ ಡಯಾಗ್ರಾಮ್. ಸೊ ಬಿಫೋರ್ ಗೋಯಿಂಗ್ ಫಾರ್ ದ ಡಯಾಗ್ರಾಮ್ ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್. ಸೊ ದಿಸ್ ಇಸ್ ದ ಲೆನ್ಸ್. ನೋಡಿ, ಇಲ್ಲಿ ಲೆನ್ಸ್ ಇದೆ, ಒಂದು ಕಾಣ್ತಾ ಇಲ್ಲ ನಿಮಗೆ, ಗ್ಲಾಸ್ ಇದೆ. ದಿಸ್ ಇಸ್ ದ ಲೆನ್ಸ್ ರೌಂಡ್ ಶೇಪಲ್ಲಿ. ಸೊ ದಿಸ್ ಇಸ್ ಕಾಲ್ಡ್ ದ ಲೆನ್ಸ್ ಸ್ಟ್ಯಾಂಡ್. ಏನು ಉಡನ್ ಇದೆಯಲ್ಲ ದಟ್ ಇಸ್ ಕಾಲ್ಡ್ ಲೆನ್ಸ್ ಸ್ಟ್ಯಾಂಡ್. ಹೌದಾನೆ? ನೋಡಿ, ಇಲ್ಲಿ ಅರ್ಧ ಡಯಾಗ್ರಾಮ್ ಇದೆ. ದಿಸ್ ಇಸ್ ದ ಕ್ಯಾಂಡಲ್. ಒಂದು ಕ್ಯಾಂಡಲ್ ಹಚ್ಚಿದಾನೆ ಇಲ್ಲಿ ಮೇಣದ ಬತ್ತಿನ. ನೋಡಿ, ಇಲ್ಲಿ ಸ್ಕ್ರೀನ್ ಇದೆಯಲ್ಲ, ಇಲ್ಲಿ ವೈಟ್ ಕಲರ್, ಅದ್ರ ಮೇಲೆ ಒಂದು ಡಾಟ್ ಕಾಣ್ತಾನೆ, ಬ್ರೈಟ್ ಡಾಟ್. ದಟ್ ಇಸ್ ದ ಇಮೇಜ್. ದಿಸ್ ಇಸ್ ದ ಇಮೇಜ್. ದಿಸ್ ಇಸ್ ದ ಆಬ್ಜೆಕ್ಟ್. ದಿಸ್ ಇಸ್ ದ ಆಬ್ಜೆಕ್ಟ್. ಹೌದಾನೆ? ಸೊ ದಿಸ್ ಇಸ್ ದ ಪೋಲ್. ದಿಸ್ ಇಸ್ ದ ಯಾಕಂದರೆ ಮಿರರ್ ಇಲ್ಲಿದೆ, ಲೆನ್ಸ್ ಇಲ್ಲಿದೆ. ಹೌದಾನೆ? ಸೊ ಲೈಟ್ ರೇಸ್ ಏನು ಮಾಡ್ತವೆ? ದೇ ವಿಲ್ ಮೂವ್ ಆಫ್ಟರ್ ಕಾನ್ವರ್ಜಿಂಗ್. ಸೊ ನೋಡಿ, ಬಂದು ಇಲ್ಲಿ ಕೂಡ್ಕೊಳ್ತವೆ. ಹೌದಾ? ಸೊ ದಟ್ಸ್ ವೈ ಎನ್ ಇಮೇಜ್ ಇಸ್ ಫಾರ್ಮ್. ಇಮೇಜ್ ಈಸ್ ಫಾರ್ಮ್ಡ್. ಹೌದಾ? ಸೊ ದಿಸ್ ಡಿಸ್ಟೆನ್ಸ್ ಈಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ದಿಸ್ ಡಿಸ್ಟೆನ್ಸ್ ಈಸ್ ಇಮೇಜ್ ಡಿಸ್ಟೆನ್ಸ್, ಆ್ಯಂಡ್ ಎಫ್ ಇಸ್ ದ ಫೋಕಲ್ ಲೆಂತ್. ಹಾಗಾದರೆ ಯುಗೂ ವಿಗೂ ಮತ್ತು ಎಫ್ಗೂ ಏನು ರಿಲೇಷನ್? ದಟ್ ಈಸ್ ಥಿನ್ ಲೆನ್ಸ್ ಫಾರ್ಮುಲಾ. ಏನಂತ ಕರಿತೀವಿ ಅದಕ್ಕೆ? ಥಿನ್ ಲೆನ್ಸ್ ಫಾರ್ಮುಲಾ. ಸೊ ಫಾರ್ ಡಿರೈವಿಂಗ್ ಥಿನ್ ಲೆನ್ಸ್ ಫಾರ್ಮುಲಾ ಐ ವಿಲ್ ಡ್ರಾ ಎ ಡಯಾಗ್ರಾಮ್. ಹೌದಾನೆ? ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್. ಏನಿದು? ಪ್ರಿನ್ಸಿಪಲ್ ಆಕ್ಸಿಸ್. ಸೊ ದಿಸ್ ಇಸ್ ದ ಥಿನ್ ಲೆನ್ಸ್. ವಾಟ್ ಟೈಪ್ ಆಫ್ ಲೆನ್ಸ್ ಇಟ್ ಈಸ್? Biconvex lens, thin lens. ಹೌದಾನೆ? ಸೊ ದಿಸ್ ಇಸ್ ದ ಆಬ್ಜೆಕ್ಟ್. ದಿಸ್ ಇಸ್ ದ ಆಬ್ಜೆಕ್ಟ್. AB ಇಸ್ ದ ಆಬ್ಜೆಕ್ಟ್. ಹೌದಾ? ಸೊ ದಿಸ್ ದ AB ಇಸ್ ದ ಆಬ್ಜೆಕ್ಟ್. ಸೊ ಇದು B ಇದೆ ಆ್ಯಕ್ಚುಲಿ. ದಿಸ್ ಪಾಯಿಂಟ್ ಈಸ್ B. AB ಇಸ್ ದ ಆಬ್ಜೆಕ್ಟ್. ಸೊ O ಇಸ್ ದ ಆಪ್ಟಿಕ್ ಸೆಂಟರ್. ಹೌದಾನೆ? ಸೊ ಮಿರರಲ್ಲಾದರೆ ಪೋಲ್ ಅಂತ ಕರಿತೀವಿ, ಇಲ್ಲಿ ಆದರೆ ಇದಕ್ಕೆ ಆಪ್ಟಿಕ್ ಸೆಂಟರ್ ಅಂತ ಕರಿತೀವಿ. ಅಲ್ಲಿ ಮೆನ್ಷನ್ ಇಟ್ ಬೈ C. ಹೌದಾ? ಸೊ ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಹೇಳ್ತೀನಿ, ಇಲ್ಲಿಂದ ಇಲ್ಲಿ ಒಂದು. ಸೊ ದಿಸ್ ಪಾಯಿಂಟ್ ಐ ವಿಲ್ ಕಾಲ್ ಇಟ್ ಆಸ್ M. ಏನಂತ ಕರಿತೀನಿ? ಇದಕ್ಕೆ M ಅಂತ ಕರಿತೀನಿ. ನಾವು ಐ ವಿಲ್ ಟೇಕ್ ದ ಲೈಟ್ ರೇಸ್, ಬ್ಲೂ ಕಲರ್ ಲೈಟ್ ರೇ. ಹೌದಾ? ಸೊ ಐ ಟೇಕ್ ಎ ಪ್ಯಾರಲಲ್ ಲೈಟ್ ರೇ. ನೋಡಿ, ದಿಸ್ ಇಸ್ ಎ ಲೈಟ್ ರೇ, ಬ್ಲೂ ಕಲರ್ ಲೈಟ್ ರೇ ವಿಚ್ ಈಸ್ ಪಾಸಿಂಗ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಈ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಬರ್ತಾ ಇದೆ. So this light ray after this parallel light ray after refraction. ಹೌದಾನೆ? ಸೊ ಅದೇ ಮಾಡ್ತೀವಿ. ಇಟ್ ವಿಲ್ ಪಾಸ್ ಥ್ರೂ ದಿಸ್. ಈ ಕಡೆ ಒಂದು ಫೋಕಲ್ ಲೆಂತ್ ಇರುತ್ತಲ್ಲ ನೋಡಿ, ದಿಸ್ ಈಸ್ ಫೋಕಲ್ ಲೆಂತ್, ದಿಸ್ ಈಸ್ ಪ್ರಿನ್ಸಿಪಲ್ ಫೋಕಸ್ F. ಇದ್ರ ಡಬಲ್ ಡಿಸ್ಟೆನ್ಸ್ ಆದರೆ ದಟ್ ಈಸ್ 2F. ಈ ಕಡೆನೂ ಅಷ್ಟೇ, ಇಲ್ಲೊಂದು ಇರುತ್ತೆ F. ಇದ್ರ ಡಬಲ್ ಡಿಸ್ಟೆನ್ಸ್ ಆದರೆ 2F. ಹೌದಾನೆ? ಸೊ ಆ ಕಡೆ ಒಂದು ಈ ಕಡೆ ಒಂದು ಪ್ರಿನ್ಸಿಪಲ್ ಫೋಕಸ್ ಇರುತ್ತೆ, ಮತ್ತು ಆ ಕಡೆ ಒಂದು ಈ ಕಡೆ ಒಂದು 2F ಇರುತ್ತೆ. ಹೌದಾ? ಆಬ್ಜೆಕ್ಟ್ ಇಲ್ಲಿದೆ ನೋಡಿ AB, ಅದು 2Fಗಿಂತ ಆಚೆ ಇದೆ.
ಈ 2F ಇದರ 2Fನಿಂದ ಆಚೆ. ಸೊ ಬಿಯಾಂಡ್ 2F, ದ ಆಬ್ಜೆಕ್ಟ್ ಎ ಬಿ ಈಸ್ ಬಿಯಾಂಡ್ 2F, ಬಿಯಾಂಡ್ 2F. ಹೌದಾನೆ. ಸೊ ದ ಲೈಟ್ ರೇ ವಿಚ್ ಈಸ್ ಪಾಸಿಂಗ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್, ರೂಲ್ಸ್ ಏನಂತ ಹೇಳುತ್ತೆ ಅಂದರೆ ಇಟ್ ವಿಲ್ ಆಫ್ಟರ್ ರಿಫ್ರಾಕ್ಷನ್ ಪಾಸ್ ಥ್ರೂ ದ ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸ್. ಈ ಕಡೆ ರೈಟ್ ಸೈಡಲ್ಲಿರೋಕ್ಕೆಲ್ಲ ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸ್ ಅಂತಾರೆ, ಇವಕ್ಕೆಲ್ಲ ಫಸ್ಟ್ ಪ್ರಿನ್ಸಿಪಲ್ ಫೋಕಸ್ ಅಂತಾರೆ. ಸೊ ಈ ಕಡೆ ಎಲ್ಲ ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸ್, ಇವೆಲ್ಲ ಸೊ ಫಸ್ಟ್ ಪ್ರಿನ್ಸಿಪಲ್ ಫೋಕಸ್. ಸೊ ದಿಸ್ ಲೈಟ್ ರೇ ಆಫ್ಟರ್ ರಿಫ್ರಾಕ್ಷನ್ ವಿಲ್ ಪಾಸ್ ಥ್ರೂ ದ ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸ್. ಇಲ್ಲಿಂದ ಹಿಂಗೆ ಪಾಸ್ ಆಗುತ್ತೆ, ಆಯಿತಾ. ಅದು ಎಫ್ಇಂದನೇ ಹೋಗ್ಬೇಕದು ರೂಲ್ಸ್, ಅದು ಇಟ್ ಶುಡ್ ಪಾಸ್ ಥ್ರೂ ಎಫ್. ಯಾವುದು ಲೈಟ್ ರೇ ಪಾಸಿಂಗ್ ಥ್ರೂ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಅನದರ್ ಲೈಟ್ ರೇ ಹೌದಾ, ವಿಚ್ ಈಸ್ ಪಾಸಿಂಗ್ ಥ್ರೂ ದ ಆಪ್ಟಿಕ್ ಸೆಂಟರ್. ನೋಡಿ ಇಲ್ಲಿಂದ ಸಿಯಿಂದ ಪಾಸ್ ಆಗ್ತದೆ, ವಿಚ್ ಈಸ್ ಪಾಸಿಂಗ್ ಥ್ರೂ ದ ಆಪ್ಟಿಕ್ ಸೆಂಟರ್. ಈ ಸ್ಕೇಲ್ ತಂದು ನೀಟಾಗಿ ಬರೀರಿ. ಇಟ್ ವಿಲ್ ಮೂವ್ ಅನ್ಡಿವಿಯೇಟೆಡ್, ನೋಡಿ ಡೈವೇಟೇ ಆಗಲ್ಲ, ಅದು ಸ್ಟ್ರೈಟಾಗಿ ಹೋಗಿ ಇದನ್ನು ಇದು ಮೀಟ್ ಮಾಡಿಬಿಡುತ್ತೆ. ಇಟ್ ವಿಲ್ ಮೀಟ್, ಬೋತ್ ವಿಲ್ ಮೀಟ್ ಇಯರ್, ಎರಡು ಬಂದಿಲ್ಲಿ ಮೀಟ್ ಆಗ್ತವೆ, ಹೌದಾ. ಸೊ ಅವಾಗ ಆಬ್ಜೆಕ್ಟ್ ಇಮೇಜ್ ಇಲ್ಲಿ ಫಾರ್ಮ್ ಆಗುತ್ತೆ. ಸ್ವಲ್ಪ ಮುಂದುವರಿಸ್ತಿಂದ ಪ್ರಿನ್ಸಿಪಲ್ ಫೋಕಸ್. ಸೊ ಅವಾಗ ಇಲ್ಲಿ ಇದ್ರದ್ದು ಇಮೇಜು ಫಾರ್ಮ್ ಆಗಿರುತ್ತೆ. ದಿಸ್ ಇಸ್ ದ ಇಮೇಜ್. ನೋಡಿ ಸಾಲಿಡ್ ಲೈನ್ ಬರ್ತದೆ, ನಾನು ಡಾಟೆಡ್ ಲೈನ್ ಇಡಲಿಲ್ಲ, ಯಾಕಂದರೆ ಇಮೇಜ್ ಈಸ್ ರಿಯಲ್. ನೋಡಿ ಕಾಣ್ತಾ ಇದೆ ಡಾಟ್ ಇದೆಯಲ್ಲ, ಇಲ್ಲಿ ಬ್ರೈಟ್ ಡಾಟು ಅದು ಸ್ಕ್ರೀನ್ ಮೇಲೆ ಇದೆ. ದಟ್ಸ್ ವೈ ಇಟ್ ಕಾಲ್ಡ್ ರಿಯಲ್ ಇಮೇಜ್. ಏನಂತ ಕರೀತೀವಿ ಅದಕ್ಕೆ, ರಿಯಲ್ ಇಮೇಜ್. ಬಟ್ ಏನಾಗಿದೆ, ಉಲ್ಟಾ ಆಗಿದೆ, ಇನ್ವರ್ಟೆಡ್, ಹೌದಾ. ಸೊ ದಿಸ್ ಐ ವಿಲ್ ಕಾಲ್ ಇಟ್ ಆಸ್ ಎ ಡ್ಯಾಶ್ ಬಿ ಡ್ಯಾಶ್, ಎ ಡ್ಯಾಶ್ ಬಿ ಡ್ಯಾಶ್, ಹೌದಾನೆ. ಸೊ ದಿಸ್ ಡಿಸ್ಟೆನ್ಸ್ ಈಸ್ ಯು, ದಿಸ್ ಡಿಸ್ಟೆನ್ಸ್ ಈಸ್ ಯು. ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಲ್ಲಿತ್ತಲ್ಲ ಈ ಥರ, ದಿಸ್ ಡಿಸ್ಟೆನ್ಸ್ ಈಸ್ ಯು ಇದ್ದಂಗೆ ಇಲ್ಲಿದೆ, ಹೌದಾ. ಸೊ ದಿಸ್ ಡಿಸ್ಟೆನ್ಸ್ ಈಸ್ ವಿ, ಸೊ ದಿಸ್ ಡಿಸ್ಟೆನ್ಸ್ ಈಸ್ ವಿ, ಇಲ್ಲಿ ವಿ ಇದೆ, ಹೌದಾ. ಸೊ ಈ ವಿ ಇದ್ದಂಗೆ, ಸೊ ಇಲ್ಲೂ ಒಂದು ವಿ ಡಿಸ್ಟೆನ್ಸ್ ಇದೆ, ಇಲ್ಲಿ ಬರಿತೀನಿ ಮೇಲ್ಗಡೆ, ದಿಸ್ ಈಸ್ ವಿ, ಇಲ್ಲಿಂದ ಇಲ್ಲಿಗೆ ವಿ, ಹೌದಾನೆ. ಫೋಕಲ್ ಲೆಂತ್ ಎಲ್ಲಿದೆ, ದಿಸ್ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ ಫೋಕಲ್ ಲೆಂತ್ ಸ್ಮಾಲ್ ಎಫ್, ಇಲ್ಲಿಂದ ಸಿ ಟು ಎಫ್, ದಟ್ ಈಸ್ ಸ್ಮಾಲ್ ಎಫ್, ಹೌದಾ. ನಾವು ವಿ ಶಾಲ್ ಡಿರೈವ್ ದ ಲೆನ್ಸ್ ಫಾರ್ಮುಲಾ, ಥಿನ್ ಲೆನ್ಸ್ ಫಾರ್ಮುಲಾ, ಹೌದಾನೆ. ಸೊ ಕನ್ಸಿಡರ್ ಟ್ರಯಾಂಗಲ್ಸ್ ಎ ಬಿ ಸಿ. ಫ್ರಮ್ ಟ್ರಯಾಂಗಲ್ಸ್ ಎ ಬಿ ಸಿ ಕಾಣ್ತದೆ, ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಎ ಡ್ಯಾಶ್ ಬಿ ಡ್ಯಾಶ್ ಸಿ. ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಎ ಡ್ಯಾಶ್ ಬಿ ಡ್ಯಾಶ್ ಸಿ, ದೇ ಆರ್ ಸಿಮಿಲರ್ ಟ್ರಯಾಂಗಲ್ಸ್. ಮೋಸ್ಟ್ಲಿ 10th ಅಥವಾ ಎಲ್ಲ ಕಲ್ತಿರೋ ಸಿಮಿಲರ್ ಟ್ರಯಾಂಗಲ್ಸ್ ಅಂತ. ನೋಡಿ ಟ್ರಯಾಂಗಲ್ ಎ ಬಿ ಸಿ ಎಲ್ಲಿದೆ, ನೋಡಿ ಟ್ರಯಾಂಗಲ್ ಎ ಬಿ ಸಿ. ಸೊ ಈ ಟ್ರಯಾಂಗಲ್ಲು ಮತ್ತು ಎ ಡ್ಯಾಶ್ ಬಿ ಡ್ಯಾಶ್ ಸಿ, ಸೊ ಈ ಟ್ರಯಾಂಗಲ್ ಎರಡು ಸಿಮಿಲರ್ ಟ್ರಯಾಂಗಲ್ಸ್, ಸಿಮಿಲರ್ ಟ್ರಯಾಂಗಲ್ಸಲ್ಲಿ ಕರಸ್ಪಾಂಡಿಂಗ್ ಸೈಡ್ಸ್ ವಿಲ್ ಬಿ ಇನ್ ಪ್ರಪೋರ್ಷನ್, ಹೌದಾನೆ. ಅಂದರೆ ಎ ಬಿ ಡಿವೈಡ್ ಬೈ ದಿಸ್ ಎ ಇಂಟು ಬಿ, ಹೌದಾ. ಸೊ ಎ ಇಂಟು ಬಿ ಅಲ್ಲ, ಎ ಬಿ ಡಿವೈಡ್ ಬೈ, ಆ ಕಡೆ ಏನಾಗುತ್ತೆ, ಇಲ್ಲಿ ಎ ಬಿ ಬರೆದ್ರೆ ಈ ಕಡೆ ಎ ಡ್ಯಾಶ್ ಬಿ ಡ್ಯಾಶ್, ಎ ಡಿವೈಡ್ ಬೈ ಎ ಡ್ಯಾಶ್ ಬಿ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು ಬಿ ಸಿ ಅಥವಾ ಸಿ ಬಿ. ನೋಡಿ ಇದು ಸಿ ಬಿ ಅಂದರೆ ಈ ಡಿಸ್ಟೆನ್ಸ್, ಹೌದಾನೆ. ದಟ್ ವಿಲ್ ಬಿ ಈಕ್ವಲ್ ಟು ಸಿ ಬಿ ಡಿವೈಡ್ ಬೈ ಈ ಕಡೆ ಸಿ ಬಿ ಡ್ಯಾಶ್, ಹೌದಾ. ಮತ್ತು ಇನ್ನೊಂದು ಪೇರ್ ಬರಿಬೋದು, ಯಾವುದು, ಎ ಸಿ ಡಿವೈಡ್ ಬೈ ಎ ಡ್ಯಾಶ್ ಸಿ ಅಂತ ಬರಿಬೋದು. ಬಟ್ ಅದನ್ನು ಬರೆಯೋ ನೆಸೆಸಿಟಿ ಇಲ್ಲ, ಬರಿಬೇಡಿ ಅದನ್ನ, ಹೈಪೋಟೆನಸ್ ಬರಿಬೇಡಿ, ಹೌದಾನೆ. ಸೊ ಕಾಲ್ ಇಟ್ ಆಸ್ ಈಕ್ವೇಷನ್ 1. ಆಲ್ಸೋ ಟ್ರಯಾಂಗಲ್ಸ್ ಎಮ್ ಸಿ ಎಫ್ ಆ್ಯಂಡ್ ಎ ಡ್ಯಾಶ್ ಬಿ ಡ್ಯಾಶ್ ಎಫ್. ನೋಡಿ ಇಲ್ಲಿ ಡಯಾಗ್ರಾಮ್ ನೋಡಿ, ಎ ಡ್ಯಾಶ್ ಬಿ ಡ್ಯಾಶ್ ಎಫ್, ಎಮ್ ಸಿ ಎಫ್ ಇಲ್ಲಿದೆ, ಎಮ್ ಸಿ ಎಫ್ ನೋಡಿ, ಎಮ್ ಸಿ ಕ್ಯಾಪಿಟಲ್ ಎಫ್ ಸ್ಮಾಲ್ ಎಫ್ ಅಲ್ಲ, ದಿಸ್ ಟ್ರಯಾಂಗಲ್. ಮತ್ತು ಎ ಡ್ಯಾಶ್ ಬಿ ಡ್ಯಾಶ್ ಎಫ್ ನೋಡಿ, ಇವೆರಡು ಟ್ರಯಾಂಗಲ್ ಇವು ಸಹ ಸಿಮಿಲರ್. ಸೊ ಅಗೈನ್ ದ ಕರಸ್ಪಾಂಡಿಂಗ್ ಸೈಡ್ಸ್ ವಿಲ್ ಬಿ ಪ್ರಪೋರ್ಷನ್. ಅಂದರೆ ಎಮ್ ಸಿ, ಈ ಟ್ರಯಾಂಗಲ್ನ ಎಮ್ ಸಿ ಅಂದರೆ ಈ ಡಿಸ್ಟೆನ್ಸ್, ಎಮ್ ಸಿ ಈ ಸೈಡ್, ಅದಕ್ಕಾದರೆ ಎ ಡ್ಯಾಶ್ ಬಿ ಡ್ಯಾಶ್, ಈ ಟ್ರಯಾಂಗಲ್ನ ಎ ಡ್ಯಾಶ್ ಬಿ ಡ್ಯಾಶ್, ಹೌದಾನೆ. ವಿಲ್ ಬಿ ಈಕ್ವಲ್ ಟು, ಮತ್ತು ಹೈಪೋಟೆನಸ್ ಮತ್ತು ಎಮ್ ಎಫ್ ಬರಿಬಾರ್ದು, ಸಿ ಎಫ್, ಈ ಟ್ರಯಾಂಗಲ್ನ ಸಿ ಎಫ್, ಸರಿ ತಾನೆ. ಈ ಟ್ರಯಾಂಗಲ್ನ ಸಿ ಎಫ್, ಇದು ಇಲ್ಲಿ ಸಿ ಎಫ್ ಬರೆದ್ರೆ ಇಲ್ಲಿ ಬಿ ಡ್ಯಾಶ್ ಎಫ್, ಅದಾಯ್ತಾ. ಸಿ ಎಫ್ ಡಿವೈಡ್ ಬೈ ಬಿ ಡ್ಯಾಶ್ ಎಫ್ ಅಥವಾ ಎಫ್ ಬಿ ಡ್ಯಾಶ್, ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 2. ಬಟ್ ಡಯಾಗ್ರಾಮಲ್ಲಿ ನೋಡಿ, ಬಟ್ ಎಮ್ ಸಿ ಎಷ್ಟು ಉದ್ದ ಇರುತ್ತೋ ಎ ಬಿನೂ ಅಷ್ಟೇ ಉದ್ದ ಇದೆ, ಕರೆಕ್ಟಾ. ಎ ಬಿ ಅಂದರೆ ಈ ಡಿಸ್ಟೆನ್ಸ್, ಈ ಹೈಟ್ ಆಫ್ ದ ಆಬ್ಜೆಕ್ಟ್ ಅದೆಷ್ಟಿರುತ್ತೆ, ಎಮ್ ಸಿನೂ ಅಷ್ಟೇ ಇರುತ್ತೆ ನೋಡಿ, ಎರಡೇ ಒಂದೇ. ಅಂದರೆ ಎಮ್ ಸಿ ಈಸ್ ಈಕ್ವಲ್ ಟು ಎ ಬಿ, ಹೌದಾನೆ. ಸೊ ದೇರ್ ಫೋರ್ ಎಮ್ ಸಿ ಈಸ್ ಈಕ್ವಲ್ ಟು ಎ ಬಿ ಆದ ತಕ್ಷಣ
ಇಕ್ವೇಷನ್ 1ನಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಎ ಬಿ ಬೈ ಎ ಡ್ಯಾಶ್ ಬಿ ಡ್ಯಾಶ್ ಇದೆ. ಕಲರ್ ಚೇಂಜ್ ಮಾಡ್ತೀನಿ. ಸೀದಾ ಇಕ್ವೇಷನ್ 1 ಎ ಬಿ ಡಿವೈಡ್ ಬೈ ಎ ಡ್ಯಾಶ್ ಬಿ ಡ್ಯಾಶ್ ಇದೆ. ಇಲ್ಲಿ ಎಮ್ ಸಿ ಬದಲು ಎ ಬಿ ಹಾಕಿದ್ರೆ ಅವಾಗಲೇನಂತ ಎ ಬಿ ಬೈ ಎ ಡ್ಯಾಶ್ ಬಿ ಡ್ಯಾಶ್ ಅಂದರೆ ಎಲ್ ಎಚ್ ಎಸ್ ಆರ್ ಈಕ್ವಲ್. ಇನ್ ಇಕ್ವೇಷನ್ 1 and 2 ಎಲ್ ಎಚ್ ಎಸ್ ಆರ್ ಈಕ್ವಲ್, ದೇರ್ ಫೋರ್ ಆರ್ ಎಚ್ ಎಸ್ ಶುಡ್ ಬಿ ಈಕ್ವಲ್. ಸೊ ದೇರ್ ಫೋರ್ ಫ್ರಮ್ ಇಕ್ವೇಷನ್ 1 and 2 ಫ್ರಮ್ ಇಕ್ವೇಷನ್ 1 and 2 ಎಲ್ ಎಚ್ ಎಸ್ ಈಕ್ವಲ್ ಆದ ತಕ್ಷಣ ಆರ್ ಎಚ್ ಎಸ್ ಎರಡು ಈಕ್ವಲ್ ಇರಬೇಕು. ಏನಾಗುತ್ತೆ, ಸಿ ಬಿ ಡಿವೈಡ್ ಬೈ ಸಿ ಬಿ ಡ್ಯಾಶ್ is equal to CF divided by FB dash. ಹೌದಾನೆ. ಸೊ ದೇರ್ ಫೋರ್ ಸಿ ಬಿ ಡಿವೈಡ್ ಬೈ ಸಿ ಬಿ ಡ್ಯಾಶ್ ಈಸ್ ಈಕ್ವಲ್ ಟು ಸಿ ಎಫ್ ಡಿವೈಡ್ ಬೈ, ನೋಡಿ ಎಫ್ ಬಿ ಡ್ಯಾಶ್ನ ಯಾವ ಥರ ಬರಿಬೋದು, ಸೀದಾ ಡಯಾಗ್ರಾಮ್. ಎಫ್ ಬಿ ಡ್ಯಾಶ್ ಅಂದರೆ ಈ ಡಿಸ್ಟೆನ್ಸ್, ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಸಿ ಬಿ ಡ್ಯಾಶ್ ಮೈನಸ್ ಸಿ ಎಫ್ ಬರಿಬೋದಾ. ಎಫ್ ಬಿ ಡ್ಯಾಶ್ ಈಸ್ ಈಕ್ವಲ್ ಟು ಸಿ ಬಿ ಡ್ಯಾಶ್, ಈ ಡಿಸ್ಟೆನ್ಸಲ್ಲಿ ಸಿ ಎಫ್ನ ಕಳೆಯೋದು. ಗೊತ್ತಾಯ್ತಾ? ದೇರ್ ಫೋರ್ ಕಾಲ್ ಇಟ್ ಆಸ್ ಇಕ್ವೇಷನ್ 3. ಎಫ್ ಬಿ ಡ್ಯಾಶ್ ಬದಲು ಸಿ ಬಿ ಡ್ಯಾಶ್ ಮೈನಸ್ ಸಿ ಎಫ್ ಅಂತ ಬರ್ತದೆ, ಡಯಾಗ್ರಾಮ್ ನೋಡಿ. ಹೌದಾನೆ. ಸೊ ಫ್ರಮ್ ಸೈನ್ ಕನ್ವೆನ್ಷನ್ ಯೂಸಿಂಗ್ ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ ನೋಡಿ. ಸಿ ಬಿ ಏನು, ಸಿ ಬಿ ಅಂದರೆ ಡಯಾಗ್ರಾಮ್ ನೋಡಿ. ಸಿ ಬಿ ಅಂದ್ರೇನು, ಆಬ್ಜೆಕ್ಟ್ ಡಿಸ್ಟೆನ್ಸ್, ದಟ್ ಈಸ್ ಯು. ಪಾಸಿಟಿವ್ ತಗೋಬೇಕು, ನೆಗೆಟಿವ್ ತಗೋಬೇಕು. ಇಷ್ಟು ಟೇಕನ್ ನೆಗೆಟಿವ್ ಉಲ್ಟಾ ಹೋಗ್ತಾ ಇದ್ದೀವಿ ನಾವು. ಇಲ್ಲಿಂದ ಮೆಜರ್ ಮಾಡ್ತಾ ಹೋಗ್ತೀವಿ, ಮೆಜರ್ ಫ್ರಮ್ ಇಯರ್. ಹೌದಾನೆ. ಬಟ್ ಲೈಟ್ ಏನಾಗುತ್ತೆ, ಉಲ್ಟಾ ಹೋಗ್ತಿದೆ. ದಟ್ ಫೈ ಇಟ್ ಶುಡ್ ಟೇಕನ್ ಆಸ್ ನೆಗೆಟಿವ್ ಮೈನಸ್ ಯು. ಸಿ ಬಿ ಇಸ್ ಟೇಕನ್ ಆಸ್ ಮೈನಸ್ ಯು. ಹೌದಾನೆ. ಅದೇ ಥರ ಸಿ ಬಿ ಡ್ಯಾಶ್ ಅಂದ್ರೇನು, ಸಿ ಬಿ ಡ್ಯಾಶ್ ನೋಡಿ. ಸಿ ಬಿ ಡ್ಯಾಶ್ ಈ ಡಿಸ್ಟೆನ್ಸ್, ದಟ್ ಈಸ್ ಇಮೇಜ್ ಡಿಸ್ಟೆನ್ಸ್, ದಟ್ ಈಸ್ ಟೇಕನ್ ಆಸ್ ಪಾಸಿಟಿವ್. ಯಾಕಂದ್ರೆ ನೀನು ಹೆಂಗೆ ಹೋಗ್ತೀಯ ಲೈಟು ಅದೇ ಥರ ಹೋಗ್ತಾ ಇರುತ್ತೆ. ದಟ್ ಈಸ್ ಪ್ಲಸ್ ವಿ. ಸಿ ಎಫ್ ಅಂತ ಆಗಬೇಕು. ಸಿ ಎಫ್ ಅಂದರೆ ಅದು ನೋಡಿ. ಸಿ ಎಫ್ ಇದೆ. ವಾಟ್ ಈಸ್ ಸಿ ಎಫ್ ಈಸ್ ಈಕ್ವಲ್ ಟು, ಸ್ವಲ್ಪ ಜಾಗ ಮಾಡ್ಕೊಳ್ತೀನಿ. ದಿಸ್ ಈಸ್ ಮೈನಸ್ ಯು. ಸಿ ಬಿ ಡ್ಯಾಶ್ ಈಸ್ ಪ್ಲಸ್ ವಿ. ಹೌದಾನೆ. ಸಿ ಎಫ್ ಅಂದರೆ ಫೋಕಲ್ ಲೆಂತ್, ಈ ಡಿಸ್ಟೆನ್ಸ್. ಪಾಸಿಟಿವ್ ತಗೋಬೇಕು, ನೆಗೆಟಿವ್ ತಗೋಬೇಕು, ನಿನಗೆ ಗೊತ್ತು. ಫಾರ್ ಕಾನ್ವೆಕ್ಸ್ ಲೆನ್ಸ್ ಫೋಕಲ್ ಲೆಂತ್ ಇಸ್ ಆಲ್ವೇಸ್ ಟೇಕನ್ ಪಾಸಿಟಿವ್, ದೇರ್ ಫೋರ್ ಇಟ್ ಈಸ್ ಪ್ಲಸ್ ಎಫ್. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಲಿ. ಸಿ ಬಿ ಬದಲು ಮೈನಸ್ ಯು, ಸರಿನಾ. ಇಕ್ವೇಷನ್ 3ನಲ್ಲಿ ಸಿ ಬಿ ಡ್ಯಾಶ್ ಬದಲು ವಿ ಪ್ಲಸ್ ವಿ ಈಸ್ ಈಕ್ವಲ್ ಟು ಸಿ ಎಫ್ ಅಂದರೆ ಎಫ್ ಡಿವೈಡ್ ಬೈ ಸಿ ಬಿ ಡ್ಯಾಶ್ ಅಂದರೆ ವಿ ಮೈನಸ್ ಸಿ ಎಫ್ ಅಂದರೆ ಯಾವ. ಆಯಿತಾ? ಸೊ ವಿ ಶಾಲ್ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಹೌದಾ? ಸೊ ಇದನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಜಸ್ಟ್ ವಿ ಶಾಲ್ ಕ್ರಾಸ್ ಮಲ್ಟಿಪ್ಲೈ. ಮೈನಸ್ ಯು ಇಂಟು ವಿ ಇಸ್ ಮೈನಸ್ ಯು ವಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಯು ಇಂಟು ಎಫ್ ಈಸ್ ಯು ಎಫ್, ದಟ್ ಈಸ್ ಈಕ್ವಲ್ ಟು ವಿ ಎಫ್. ಅಥವಾ ಯು ವಿನ ಎಲ್ಲ ಕಡೆ ಏನು ಮಾಡ್ತೀನಿ, ಯು ವಿನ ಈ ಕಡೆ ತಗೊಂಡೋಗ್ತೀನಿ, ವಿ ಎಫ್ ಈ ಕಡೆ ತರ್ತೀನಿ. ಹೌದಾನೆ. ಅವಾಗ ಏನಾಗುತ್ತೆ, ಮೈನಸ್ ಯು ವಿ ಆ ಕಡೆ ಹೋದರೆ ಇಟ್ ಬಿಕಮ್ಸ್ ಪ್ಲಸ್ ಯು ವಿ ವಿಲ್ ಬಿ ಈಕ್ವಲ್ ಟು ಮೈನಸ್ ಯು ಆ ಕಡೆ ಐತೆ. ಯು ಎಫ್ ಇದು ಎಲ್ಲಿರುತ್ತೆ ಅಲ್ಲೇ ಇರುತ್ತೆ. ಯು ಎಫ್ ಮೈನಸ್ ವಿ ಎಫ್ ಸರಿ ತಾನೆ. ಸೊ ಫೈನಲ್ ಇಕ್ವೇಷನ್ ರೈಟ್ ಇಯರ್. ಬ್ಲ್ಯಾಕ್ ಕಲರ್ ತಗೊಂಡು ಸೊ ರೆಡ್ ಕಲರ್ ತಗೊಂತೀನಿ. ಸೊ ಫೈನಲ್ ಇಕ್ವೇಷನ್ ಮೇಲ್ಗಡೆ ಬರೀತೀನಿ. ಸೊ ಏನು ಫೈನಲ್, ಡಿವೈಡಿಂಗ್ ಥ್ರೂ ಔಟ್ ಬೈ ಯು ವಿ ಎಫಿಂದ ಡಿವೈಡ್ ಮಾಡೋಣ ಎಲ್ಲ ಕಡೆ. ಹೌದಾ? ಸೊ ಯು ವಿ ನೋಡಿ, ಯು ವಿ ಡಿವೈಡ್ ಬೈ ಯು ವಿ ಎಫ್ ಅವಾಗ ಏನಾಗುತ್ತೆ, ಯು ವಿ ಕ್ಯಾನ್ಸಲ್ ಆಗಿ 1/f ಉಳಿಯುತ್ತೆ. 1/f. ಹೌದಾ? ಸೊ ದಟ್ ವಿಲ್ ಬಿ ಈಕ್ವಲ್ ಟು, ಇಲ್ಲಿ ಯು ಎಫ್ ಡಿವೈಡ್ ಬೈ ಯು ವಿ ಎಫ್ ಅಂದರೆ ವಿ ಮಾತ್ರ ಉಳಿಯುತ್ತೆ. 1/v ಮೈನಸ್ ವಿ ಎಫ್ ಡಿವೈಡ್ ಬೈ ಯು ವಿ ಎಫ್ ಅಂದರೆ ಯು ಮಾತ್ರ ಉಳಿಯುತ್ತೆ. ಹೌದಾ? ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಥಿನ್ ಲೆನ್ಸ್ ಫಾರ್ಮುಲಾ. 1/f is equal to 1/v minus 1/u. This is applicable both for convex as well as concave lens. ಮಿರರ್ ಫಾರ್ಮುಲಾ ಬರೀತೀವಿ. how was the mirror formula? ಸೊ ಮಿರರ್ ಫಾರ್ಮುಲಾ ಯಾವ ಥರ ಇತ್ತು, 1/f was equal to 1/v plus 1/u ಇತ್ತು. ನೆನ್ಪಿಟ್ಟು ಹೇಳಿ, ಮಿರರ್ ಫಾರ್ಮುಲಾ ಆದರೆ ಪ್ಲಸ್ ಇರುತ್ತೆ ಇಲ್ಲಿ.
ಲೆನ್ಸ್ ಫಾರ್ಮುಲಾ ಅದರಲ್ಲಿ ಮೈನಸ್ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಹೌದಾನೆ? ಸೊ ಯು ಶುಡ್ ರಿಮೆಂಬರ್. ಹೌದಾ? ಸೊ ದಿಸ್ ಈಸ್ ಕಾಲ್ಡ್ ಅ ಥಿನ್ ಲೆನ್ಸ್ ಫಾರ್ಮುಲಾ. ಏನಂತ ಕರಿತೀವಿ? ಥಿನ್ ಲೆನ್ಸ್ ಫಾರ್ಮುಲಾ. ಸೊ ಇದನ್ನ ಎಕ್ಸಾಂಪಲ್ ಕೇಳಲ್ಲ, ಬಟ್ ಯು ಶುಡ್ ರಿಮೆಂಬರ್ ದ ಫಾರ್ಮುಲಾ. ಹೇಳೋಕ್ಕಲ್ಲ, 3 ಮಾರ್ಕ್ಸಿಗೆ ಕೇಳ್ಬಿಡೋದು, ಸಿಂಪಲ್, ಯು ಪ್ರಾಕ್ಟೀಸ್ ಇಟ್. ಹೌದಾ? ಸೊ ನೆಕ್ಸ್ಟ್ ಆಗಿ ನೋಡೋಣ, ಇಮೇಜ್ ಫಾರ್ಮೇಷನ್ ಇನ್ ಕೇಸ್ ಆಫ್ ಥಿನ್ ಲೆನ್ಸ್. ಸೊ ಥಿನ್ ಲೆನ್ಸಲ್ಲಿ ಯಾವ ಥರ ಇಮೇಜ್ ಫಾರ್ಮ್ ಆಗ್ತವೆ? ಹೌದಾನೆ? ಸೊ ಹೌ ದ ಇಮೇಜಸ್ ಆರ್ ಫಾರ್ಮ್ಡ್. ಇಮೇಜ್ ಫಾರ್ಮೇಷನ್ ಇನ್ ಥಿನ್ ಲೆನ್ಸಸ್. ಹೌದಾ? ಇಮೇಜ್ ಫಾರ್ಮೇಷನ್ ಎಂಥ ಫಾರ್ಮೇಷನ್? ಇಮೇಜ್ ಫಾರ್ಮೇಷನ್ ಇನ್ ಕೇಸ್ ಆಫ್ ಥಿನ್ ಲೆನ್ಸಸ್. ಈಗಾಗಲೇ ಥಿನ್ ಲೆನ್ಸ್ ನೋಡೋಲ್ಲ, ಅದರಲ್ಲಿ ಯಾವ ಥರ ಇಮೇಜ್ ಫಾರ್ಮ್ ಆಗುತ್ತೆ, ಯಾವ ಥರ ಇಮೇಜ್ ನಾವು ಕಂಡುಹಿಡಿಯೋದು. ಆಬ್ಜೆಕ್ಟ್ ಎಲ್ಲಿರುತ್ತೆ, ಇಮೇಜ್ ಯಾವ ಥರ ನೋಡಿ. ಹೌದಾನೆ? ಸೊ ನೋಡಿ, ದಿಸ್ ಇಸ್ ದ ಕ್ಯಾಂಡಲ್. ಇಲ್ಲೊಂದು ಕ್ಯಾಂಡಲ್ ಉರಿತಾ ಇದೆ. ಹೌದಾ? ಕಾಣ್ತಾ ಇಲ್ಲ ಡಯಾಗ್ರಾಮ್. ಸೊ ಇದರಿಂದ ಎಷ್ಟು ಲೈಟ್ ರೇಸ್ ಹೊಟ್ಟಿರ್ತವೆ ನೋಡಿ. ಇಲ್ಲಿ ಕ್ಯಾಂಡಲಿಂದನೂ ಒಂದು ಹೊರಟಿರುತ್ತೆ, ಇಲ್ಲಿಂದ. ಸೊ ದೇರ್ ವಿಲ್ ಬಿ ನಂಬರ್ ಆಫ್ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಲೈಟ್ ರೇಸ್. ಹೌದಾ? ಸೊ ದೇರ್ ವಿಲ್ ಬಿ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಲೈಟ್ ರೇಸ್ ಏನು ಮಾಡ್ತೀನಿ, ಹೊರಟಿರ್ತವೆ. ಹಾಗಾದರೆ ನೀನು ಈ ಕ್ಯಾಂಡಲ್ದು ಇಮೇಜ್ ಕಂಡುಹಿಡಿಬೇಕಂದ್ರೆ ನೀನು ಎಲ್ಲ ಲೈಟ್ ರೇಸ್ನ ಟ್ರೇಸ್ ಮಾಡಬೇಕಾ? ಇಲ್ಲ. ಹೌದಾನೆ? ಸೊ ವಿ ಶಾಲ್ ಕನ್ಸಿಡರ್ ಓನ್ಲಿ ಇಂಪಾರ್ಟೆಂಟ್ 3 ರೇಸ್. ನೀನು ಬರೀ ಯಾಕಂದ್ರೆ ನಿನಗೆ ಪಾಯಿಂಟ್ ಬೇಕಂದರೆ ಹೌ ಮೆನಿ ಲೈನ್ಸ್ ಇಂಟರ್ಸೆಕ್ಟ್ ಟು ಫಾರ್ಮ್ ಎ ಪಾಯಿಂಟ್. ಸೊ 2 ಲೈನ್ ಇಂಟರ್ಸೆಕ್ಟ್ ಮಾಡೋದು, ಇಲ್ಲಿ ಗೆಟ್ ಎ ಪಾಯಿಂಟ್. ಹೌದಾನೆ? ಸೊ ನೀನು ಮಿನಿಮಮ್ ಇಫ್ ಯು ಟ್ರೇಸ್ 2 ಲೈಟ್ ರೇಸ್, ಹೌದಾ, ಬೈ ಫಾಲೋಯಿಂಗ್ ದ ಲಾಸ್ ಆಫ್ ರಿಫ್ರಾಕ್ಷನ್ ಯು ವಿಲ್ ಗೆಟ್ ದ ಇಮೇಜ್. ನೋಡೋಣ ಯಾವ ಥರ ಮಾಡೋದು ಅಂತ. ಹೌ ಟು ಫೈಂಡ್ ದ ಇಮೇಜ್ ಫಾರ್ಮೇಷನ್. ಯಾವ್ಯಾವ ಲೈಟ್ ರೇಸ್ನ ಕನ್ಸಿಡರ್ ಮಾಡಬೇಕು ನೋಡಿ. The first light ray that you should consider is the ray originating from the point on the object parallel to the principal axis. The light ray which is parallel to principal axis. ಯಾವ ಲೈಟ್ ರೇ ಪ್ರಿನ್ಸಿಪಲ್ ಆಕ್ಸಿಸ್ ಪ್ಯಾರಲಲ್ ಇರುತ್ತೋ, ಹೌದಾನೆ? ಸೊ ಅದು ಆಫ್ಟರ್ ರಿಫ್ರಾಕ್ಷನ್ it will pass through the second focus in the convex lens and appear to diverge from the first principal focus f in the case of concave lens. ನೋಡಿ ಡಯಾಗ್ರಾಮ್ ಬರ್ತೀನಿ, ರೈಟ್ ಡಯಾಗ್ರಾಮ್. ಹೌದಾನೆ? ಸೊ ದಿಸ್ ಇಸ್ ಎ ಕಾನ್ವೆಕ್ಸ್ ಲೆನ್ಸ್. ಅಂತ ಲೆನ್ಸ್ ಇದು ಕಾನ್ವೆಕ್ಸ್ ಲೆನ್ಸ್. ಸೊ ದಿಸ್ ಇಸ್ ದ ಆಬ್ಜೆಕ್ಟ್. ಸೊ ನೋಡಿ, ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ದ ಲೈಟ್ ರೇ ವಿಚ್ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ನೋಡಿ, ದಿಸ್ ಇಸ್ ದ ಲೈಟ್ ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್, ದಿಸ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಹೌದಾನೆ? ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಆಫ್ಟರ್ ರಿಫ್ರಾಕ್ಷನ್ ಎಲ್ಲಿ ಪಾಸ್ ಆಗುತ್ತೆ? ಇಟ್ ವಿಲ್ ಪಾಸ್ ಥ್ರೂ ದ ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸ್. ಈ ಕಡೆ ಬರ್ತಿದ್ರೆ ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸ್ ಎಫ್. ದಿಸ್ ವಿಲ್ ಬಿ 2f, ಅದು ಡಬಲ್ ಇರುತ್ತೆ. ಹೌದಾನೆ? ಸೊ ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸಲ್ಲಿ ಪಾಸ್ ಆಗುತ್ತೆ. ಇಲ್ಲೇ ಪಾಸ್ ಆಗಬೇಕು, ಇಲ್ಲಿ ಇನ್ ಕೇಸ್ ಆಫ್ ಕಾನ್ವೆಕ್ಸ್ ಲೆನ್ಸ್. ಅದೇ ಇನ್ ಕೇಸ್ ಆಫ್ ಕಾನ್ಕೇವ್ ಲೆನ್ಸ್ ಏನಾಗುತ್ತೆ ನೋಡಿ. ಇಫ್ ಯು ಟೇಕ್ ಎ ಕಾನ್ಕೇವ್ ಲೆನ್ಸ್, ಈ ಥರ ಒಂದು ಕಾನ್ಕೇವ್ ಲೆನ್ಸ್ನ ತಗೊಂಡ್ರೆ ನೀನು, ಹೌದಾನೆ? ಸೊ ಇಟ್ ಇಸ್ ದ ಆಬ್ಜೆಕ್ಟ್, ದೊಡ್ಡದಾಯಿತು. ಇಫ್ ಇಟ್ ಇಸ್ ದ ಆಬ್ಜೆಕ್ಟ್, ಹೌದಾನೆ? ದ ಲೈಟ್ ರೇ ವಿಚ್ ಈಸ್ ಪಾಸಿಂಗ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್, ಅದೇನಾಗುತ್ತೆ, ಇಟ್ ವಿಲ್ ಗೆಟ್ ಡೈವರ್ಜ್ ಆಗ್ಬಿಡುತ್ತೆ. ಹೌದಾ? ಇದೇನದು ಕಾಣುತ್ತೆ, ಈ ಇಲ್ಲಿ ನಿಂತ ನೋಡ್ತೀವಿ, ಸ್ಟ್ಯಾಂಡಿಂಗ್ ಇಯರ್, ಇಲ್ಲಿ ನಿಂತ ನೋಡ್ತೀವಿ. ಹೌದಾನೆ? ನಿನಗೆ ಲೈಟ್ ಅನಿಸುತ್ತೆ, ಇಟ್ ಈಸ್ ಅಪಿಯರಿಂಗ್ ಟು ಬಿ ಡೈವರ್ಜಿಂಗ್ ಫ್ರಮ್ ದಿಸ್ ಪಾಯಿಂಟ್. ಯಾವುದೋ ಒಂದು ಪಾಯಿಂಟಿಂದ ಅದು ಡೈವರ್ಜ್ ಆಗಿದೆ ಅಂತ ಅನಿಸುತ್ತೆ. ಹೌದಾನೆ? ಸೊ ಇನ್ ಕೇಸ್ ಆಫ್ ಕಾನ್ಕೇವ್ ಲೆನ್ಸ್, ದ ಲೈಟ್ ರೇ ಪಾಸಿಂಗ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅಪಿಯರ್ ಟು ಡೈವರ್ಜ್ ಫ್ರಮ್ ದ ಫಸ್ಟ್ ಪ್ರಿನ್ಸಿಪಲ್ ಫೋಕಸ್. ಫಸ್ಟ್ ಪ್ರಿನ್ಸಿಪಲ್ ಫೋಕಸಿಂದ ಡಾಟೆಡ್ ಲೈನ್ ಇಟ್ಟಿದ್ದೀನಿ, ಅಂದರೆ ಅಲ್ಲಿಂದ ಬಂದಾಗೆ ಕಾಣುತ್ತೆ. ಆ್ಯಕ್ಚುಲಿ ಬಂದಿರೋದು ಹಿಂಗೆ, ಅದು ಹಿಂಗೆ ಬಂದಿದೆ. ಹೌದಾನೆ? ಬಟ್ ನಿನಗೆ ಅದು ಎಲ್ಲಿ ಕಾಣುತ್ತೆ, ಅದು ಫಸ್ಟ್ ಪ್ರಿನ್ಸಿಪಲ್ ಫೋಕಸಿಂದ ಬಂದಾಗೆ ಕಾಣುತ್ತೆ. ಅಂದರೆ ನೀನು ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ನ ನೀನು ಟ್ರೇಸ್ ಮಾಡಿದ್ರೆ, ಇನ್ ಕೇಸ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಇಟ್ ವಿಲ್ ಪಾಸ್ ಥ್ರೂ ದ ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸ್. ಇನ್ ಕೇಸ್ ಆಫ್ ಎ ಕಾನ್ಕೇವ್ ಲೆನ್ಸ್ ಇಟ್ ಅಪಿಯರ್ ಟು ಡೈವರ್ಜ್ ಫ್ರಮ್ ದ ಫಸ್ಟ್ ಪ್ರಿನ್ಸಿಪಲ್ ಫೋಕಸ್. ಇಲ್ಲಿಂದ ಅದು ಬಂದಿದೆಯೇನೋ ಅಂತ ನಿನಗೆ ಅನಿಸುತ್ತೆ. ದಟ್ ಇಸ್ ದ ಫಸ್ಟ್ ರೂಲ್ ಅಥವಾ ಫಸ್ಟ್ ಲೈಟ್ ರೇ ದಟ್ ಯು ಹ್ಯಾವ್ ಟು ಕನ್ಸಿಡರ್ ಫಾರ್ ಟ್ರೇಸಿಂಗ್ ದ ಇಮೇಜ್. ಹೌದಾ? ಸೊ ಹಾಗಾದರೆ ದ ಸೆಕೆಂಡ್ ಲೈಟ್ ರೇ ದಟ್ ಯು ಶುಡ್ ಕನ್ಸಿಡರ್ ಈಸ್ ಎ ರೇ ಪಾಸಿಂಗ್ ಥ್ರೂ ದ ಆಪ್ಟಿಕಲ್ ಸೆಂಟರ್ ಸಿ. ಹೌದಾ? ಎಮರ್ಜಸ್ ವಿಥೌಟ್ ಎನಿ ಡಿವಿಯೇಷನ್. ಲೈಟ್ ರೇ ಪಾಸಿಂಗ್ ಥ್ರೂ ಆಪ್ಟಿಕ್ ಸೆಂಟರ್ ಸಿ. ಅಲ್ಲಿ ಲೆನ್ಸಲ್ಲಿ ಸಿನ ಸೆಂಟರ್ ಆಫ್ ಕರ್ವೇಚರ್ ಅಂತಿದ್ವಿ, ಬಟ್ ಇಲ್ಲಿ ಸಿನ ಏನಂತ ಕರಿತೀವಿ, ಆಪ್ಟಿಕ್ ಸೆಂಟರ್. ಹೌದಾನೆ? ಸೊ ಲೈಟ್ ರೇ ಪಾಸಿಂಗ್ ಥ್ರೂ ಆಪ್ಟಿಕ್ ಸೆಂಟರ್ ಸಿ ಪಾಸಸ್ ವಿಥೌಟ್
ಡಿವಿಯೇಷನ್, ಎಮರ್ಜಸ್ ವಿತೌಟ್ ಡಿವಿಯೇಷನ್ ಅಂದರೆ ಅದು ಯಾವುದೇ ರಿಫ್ರಾಕ್ಷನ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಎ ಬೈಕಾನ್ವೆಕ್ಸ್ ಲೆನ್ಸ್, ಇಟ್ ಈಸ್ ಎನ್ ಆಬ್ಜೆಕ್ಟ್, ಹೌದಾನೆ. ಸೊ ದಿಸ್ ಇಸ್ ದ ಏನಿದು ಆಪ್ಟಿಕ್ ಸೆಂಟರ್ ಸಿ. ಸೊ ಇಲ್ಲಿಂದ ಹೊರಟಿರೋ ಲೈಟ್ ರೇ ಅದೇನಾಗುತ್ತೆ, ಬರುತ್ತೆ ನೋಡಿ, ಹಿಂಗೆ ಹೋಗ್ತಾ ಇದೆ, ಬಟ್ ಇದು ರಿಫ್ರಾಕ್ಷನ್ ಆಗಲ್ಲ, ಸ್ಟ್ರೈಟ್ ಹೋಗುತ್ತೆ ಇಷ್ಟೇ. ಇಟ್ ವಿಲ್ ಮೂವ್ ಅನ್ಡಿವಿಯೇಟೆಡ್, ಇಟ್ ವಿಲ್ ಮೂವ್ ಅನ್ಡಿವಿಯೇಟೆಡ್ ಆಫ್ಟರ್ ರಿಫ್ರಾಕ್ಷನ್, ಇಟ್ ವಿಲ್ ಮೂವ್ ಅನ್ಡಿವಿಯೇಟೆಡ್. ಆಯಿತಾ, ಇದು ನಿನಗೆ ಗೊತ್ತಿರಬೇಕು. ಅದೇ ಇಫ್ ಯು ಟೇಕ್ ಎ ಕಾನ್ಕೇವ್ ಲೆನ್ಸ್ ಆದರೆ ಅದೇ ಥರ ಸೇಮ್. ಇಫ್ ಯು ಟೇಕ್ ಎ ಕಾನ್ಕೇವ್ ಲೆನ್ಸ್, light ray which is passing through principal, so it will pass through the C, ಹೌದಾ. ಸೊ ಸ್ಟ್ರೈಟ್ ಔಟ್ ಆಗುತ್ತೆ, ಇಟ್ ವಿಲ್ ಮೂವ್ ಅನ್ಡಿವಿಯೇಟೆಡ್, ಇಟ್ ವಿಲ್ ಮೂವ್ ಅನ್ಡಿವಿಯೇಟೆಡ್, ಹೌದಾನೆ. ಸೊ ಇದು ಪ್ಯಾರಲಲ್ ಲೈಟ್ ರೇ ಎಲ್ಲಿಂದ ಪಾಸ್ ಆಗ್ತದೆ, ಎಫಿಂದ ಪಾಸ್ ಆಗುತ್ತೆ, ಇಲ್ಲಿ ಪಾಸ್ ಆಗುತ್ತೆ, ಎರಡು ಇಲ್ಲಿ ಮೀಟ್ ಆಗ್ತವೆ. ಸೊ ಇದ್ರ ಇಮೇಜ್ ಇಲ್ಲಿ ಫಾರ್ಮ್ ಆಗುತ್ತೆ. ನೋಡಿ ಇದ್ರ ಇಮೇಜ್ ಎ ಬಿ ಇಮೇಜು, ಇದು ಎ ಬಿ ಇಮೇಜು, ಇಲ್ಲಿ ಎ ಡ್ಯಾಶ್ ಬಿ ಡ್ಯಾಶ್ ಇಲ್ಲಿ ಫಾರ್ಮ್ ಆಯಿತು. ಇದ್ರದ್ದು ನೋಡಿ ಇಲ್ಲಿಂದ ಹೊರಟಿದೆ, ಸೊ ಚಿಕ್ಕದು ಮಾಡ್ತೀನಿ, ಹೌದಾ. ಸೊ ಇದೇನು ಮಾಡುತ್ತೆ, ಇಲ್ಲಿಂದ ಹಿಂಗೆ ಇದಾಗುತ್ತೆ, ಬಟ್ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ಇಯರ್, ಇಲ್ಲಿಂದ ಬಂದಿದೆ ನೋಡಿ, ಎರಡು ಇಲ್ಲಿ ಮೀಟ್ ಆಗಿದ್ದಾವೆ. ಸೊ ದೇ ಆರ್ ಮೀಟಿಂಗ್ ಅಟ್ ಸಮ್ ಪಾಯಿಂಟ್, ಗ್ರೀನ್ ಕಲರ್ ಪಾಯಿಂಟ್ ನೋಡಿ ಇಲ್ಲಿ. ಇದ್ರ ಇಮೇಜ್ ಇಲ್ಲಿ ಫಾರ್ಮ್ ಆಗಿರುತ್ತೆ, ಚಿಕ್ಕದ ಇಮೇಜ್ ಇಲ್ಲಿ ಫಾರ್ಮ್ ಆಗಿರುತ್ತೆ. ನೋಟ್ಸ್ ಡಯಾಗ್ರಾಮ್ ಇದಾವೆ, ಯು ಕ್ಯಾನ್ ಅಬ್ಸರ್ವ್, ಹೌದಾನೆ. ಸೊ ದಟ್ ಈಸ್ ದ ಸೆಕೆಂಡ್ ಲೈಟ್ ರೇ ದಟ್ ಯು ಶುಡ್ ಅಬ್ಸರ್ವ್. ದ ಥರ್ಡ್ ಲೈಟ್ ರೇ ದಟ್ ಯು ಶುಡ್ ನೋ, ಈ ನೋಡಿ ಇಲ್ಲಿ ಬರೀತೀನಿ, ಹೌದಾ. ಎ ರೇ ಆಫ್ ಲೈಟ್ ಪಾಸಿಂಗ್ ಟು ದ ಫಸ್ಟ್ ಪ್ರಿನ್ಸಿಪಲ್ ಫೋಕಸ್, ಎ ರೇ ಆಫ್ ಲೈಟ್ ಪಾಸಿಂಗ್ ಥ್ರೂ ದ ಫಸ್ಟ್ ಪ್ರಿನ್ಸಿಪಲ್ ಫೋಕಸ್, ಅದಕ್ಕೂ ಡಯಾಗ್ರಾಮ್ ಬರೋಣ, ಹೌದಾ. ಎ ರೇ ಆಫ್ ಲೈಟ್ ಪಾಸಿಂಗ್ ಥ್ರೂ ದ ಫಸ್ಟ್ ಪ್ರಿನ್ಸಿಪಲ್ ಫೋಕಸ್. ಫಸ್ಟ್ ಪ್ರಿನ್ಸಿಪಲ್ ಫೋಕಸ್ ಅಂದರೆ ಲೈಟ್ ರೇ ಆ ಕಡೆ ಬರ್ತಿದೆ, ಆ ಕಡೆ ಸೈಡ್ ಇರೋವು, ಆಬ್ಜೆಕ್ಟ್ ಆ ಕಡೆ ಇದೆ, ಆ ಕಡೆ ಸೈಡ್ ಇರೋವು, ಹೌದಾನೆ. ಸೊ ದ ಥರ್ಡ್ ಪಾಯಿಂಟ್ ಈಸ್ ಎ ರೇ ಆಫ್ ಲೈಟ್ ಪಾಸಿಂಗ್ ಥ್ರೂ ಫಸ್ಟ್ ಪ್ರಿನ್ಸಿಪಲ್ ಫೋಕಸ್, ಫಸ್ಟ್ ಪ್ರಿನ್ಸಿಪಲ್ ಫೋಕಸ್, ಹೌದಾ. ಇನ್ ಕೇಸ್ ಆಫ್ ಕಾನ್ವೆಕ್ಸ್ ಲೆನ್ಸ್, ಹೌದಾ, ಅಥವಾ ಅಪಿಯರಿಂಗ್ ಟು ಮೀಟ್ ಅಟ್ ದ ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸ್ ಫಾರ್ ದ ಕಾನ್ಕೇವ್ ಲೆನ್ಸ್ ಎಮರ್ಜಸ್ ಪ್ಯಾರಲಲ್, ದೇ ವಿಲ್ ಎಮರ್ಜ್ ಪ್ಯಾರಲಲ್, ಹೌದಾನೆ. ಎಕ್ಸಾಂಪಲ್ ನೋಡಿ, ಇಫ್ ಯು ಟೇಕ್ ಎ ಕಾನ್ವೆಕ್ಸ್ ಲೆನ್ಸ್, ದಿಸ್ ಇಸ್ ದ ಆಬ್ಜೆಕ್ಟ್, ದಿಸ್ ಇಸ್ ದ ಆಬ್ಜೆಕ್ಟ್, ಸೊ ದಿಸ್ ಇಸ್ ದ ಫಸ್ಟ್ ಪ್ರಿನ್ಸಿಪಲ್ ಫೋಕಸ್ ಎಫ್, ಈ ಕಡೆ ದಿಸ್ ಇಸ್ ದ ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸ್ ಎಫ್. ಸೊ ಲೈಟ್ ರೇ ಪಾಸಿಂಗ್ ಥ್ರೂ ಫಸ್ಟ್ ಪ್ರಿನ್ಸಿಪಲ್ ಫೋಕಸ್, ದ ಲೈಟ್ ರೇ ಪಾಸಿಂಗ್ ಥ್ರೂ ಫಸ್ಟ್ ಪ್ರಿನ್ಸಿಪಲ್ ಫೋಕಸ್ ನೋಡಿ, ಹಿಂಗೆ ಹೋಗುತ್ತಿದ್ದು ಸ್ಟ್ರೈಟ್ ಹೋಗ್ತಾ ಇದೆ, ಹೌದಾ. ಸೊ ಆಫ್ಟರ್ ರಿಫ್ರಾಕ್ಷನ್, ಹೌದಾನೆ, ಎಮರ್ಜಸ್ ಪ್ಯಾರಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ನೋಡಿ, ರಿಫ್ರಾಕ್ಷನ್ ಆದಮೇಲೆ ಅದು ಪ್ರಿನ್ಸಿಪಲ್ ಫೋಕಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಹೊರ ಬಂದ್ಬಿಡುತ್ತೆ, ಎಲ್ಲಿ ಇನ್ ಕೇಸ್ ಆಫ್ ಕಾನ್ವೆಕ್ಸ್ ಲೆನ್ಸ್. ಅದೇ ಇನ್ ಕೇಸ್ ಆಫ್ ಕಾನ್ಕೇವ್ ಲೆನ್ಸ್ ಏನು ಮಾಡುತ್ತದು, ಹೌದಾನೆ, ದ ಲೈಟ್ ರೇ ವಿಚ್ ಈಸ್, ಹೌದಾನೆ, ಅಪಿಯರಿಂಗ್ ಟು ಪಾಸ್ ಫ್ರಮ್, ಹಿಂಗೆ ಬರುತ್ತೆ, ಅದು ಫಸ್ಟ್ ಪ್ರಿನ್ಸಿಪಲ್ ಫೋಕಸಿಂದ ಬಂದೇನೋ ಅನ್ಸುತ್ತೆ. ದಿಸ್ ಇಸ್ ದ ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸ್, ಹೌದಾ. ಇದೇನತ್ತೆ, ಡೈವರ್ಟ್ ಆಗಿ ಇಟ್ ವಿಲ್ ಮೂವ್ಸ್ ಪ್ಯಾರಲಲ್, ಹೌದಾ. ಅಂದರೆ ಇನ್ ಕೇಸ್ ಆಫ್ ಕಾನ್ಕೇವ್ ಲೆನ್ಸ್, ದ ಲೈಟ್ ರೇ ವಿಚ್ ಇಸ್ ಅಪಿಯರಿಂಗ್ ಟು ಮೀಟ್ ಅಟ್ ದ ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸ್ ನೋಡಿ, ಈ ಲೈಟ್ ರೇ ಇದೆಯಲ್ಲ ಇದು ಅದು. ಸೊ ದಿಸ್ ಲೈಟ್ ರೇ ಬ್ಲೂ ಕಲರ್, ಇದು ಮುಂದೆ ಇಲ್ಲೆಲ್ಲ ಬಂದು ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸ್ ಮೀಟ್ ಆಗುತ್ತೆ ಅನಿಸುತ್ತೆ, ಬಟ್ ಆಗಲ್ಲ, ಅದೇನಂದರೆ ಡೈವರ್ಜ್ ಆಗಿ ಆಫ್ಟರ್ ರಿಫ್ರಾಕ್ಷನ್ ಇಟ್ ವಿಲ್ ಪಾಸ್ ಪ್ಯಾರಲಲ್. ಸೊ ಈ ಮೂರು ಗೊತ್ತಿದ್ದರೆ ಲೈಟ್ ರೇಸ್ ಯಾವುದು, ದ ಲೈಟ್ ರೇ ಪ್ಯಾರಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಎಫ್ ಅಲ್ಲಿ ಮೀಟ್ ಆಗುತ್ತೆ, ಎ ಲೈಟ್ ರೇ ಪಾಸಿಂಗ್ ಥ್ರೂ ಆಪ್ಟಿಕ್ ಸೆಂಟರ್ ಮೂವ್ ಅನ್ಡಿವಿಯೇಟೆಡ್, ದ ಲೈಟ್ ರೇ ಪಾಸಿಂಗ್ ಥ್ರೂ ದ ಫಸ್ಟ್ ಪ್ರಿನ್ಸಿಪಲ್ ಫೋಕಸ್ ಆಫ್ಟರ್ ರಿಫ್ರಾಕ್ಷನ್ ಮೂವ್ ಪ್ಯಾರಲಲ್. ಈ ಮೂರು ಗೊತ್ತಿದ್ರೆ ಯು ಕ್ಯಾನ್ ಟ್ರೇಸ್ ದ ಇಮೇಜ್, ಈ ಮೂರು ಎಲ್ಲಿ ಮೀಟ್ ಆಗ್ತವೆ ಅದನ್ನು ಮೂರು ಬೆಳೆದು, ಇಫ್ ಯು ಟೇಕ್ ಓನ್ಲಿ 2 ಲೈಟ್ ರೇಸ್ ಯು ಕ್ಯಾನ್ ಟ್ರೇಸ್ ದ ಇಮೇಜ್, ಹೌದಾನೆ. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ ದಿಸ್ ವಿಡಿಯೋ ಈಸ್ ಲೀನಿಯರ್ ಮ್ಯಾಗ್ನಿಫಿಕೇಷನ್. ಎಂಥದ್ದು, ಲೀನಿಯರ್ ಮ್ಯಾಗ್ನಿಫಿಕೇಷನ್ ನೋಡಿ, ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್, ಕ್ಯಾಂಡ್ಲು ಇದು ಇಷ್ಟು ಉದ್ದ ಇದೆ, ಬಟ್ ಇಲ್ಲಿ ನೋಡಿ ಆಬ್ಜೆಕ್ಟ್ ಏನಾದ್ರು ಇಮೇಜ್ ಚಿಕ್ಕದಾಗ್ಬಿಟ್ಟಿದೆ, ಅಂದರೆ ಡಿಮಿನಿಷ್ ಆಗ್ಬಿಟ್ಟಿದೆ, ಹೌದಾ. ಸೊ ಲೀನಿಯರ್ ಮ್ಯಾಗ್ನಿಫಿಕೇಷನ್ ಅಂದರೆ ಏನು, ಎ ಲೀನಿಯರ್ ಮ್ಯಾಗ್ನಿಫಿಕೇಷನ್ ಪ್ರೊಡ್ಯೂಸ್ ಬೈ ಎ ಲೆನ್ಸ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ, ಇಟ್ ಈಸ್ ದ ರೇಷಿಯೋ ಆಫ್ image size to the object size, ಹೌದಾ. ಸೊ therefore linear magnification m will be equal to linear size of the image, that is hi, image size, I for image, divided by the object size ho, that will be equal to v by u ಅಂದರೆ ಇಮೇಜ್ ಡಿಸ್ಟೆನ್ಸ್ ಡಿವೈಡ್ ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್. ಅದೇ ಮಿರರೆಲ್ಲ ಇದ್ದರೆ ಏನಿತ್ತು, ಇಲ್ಲಿ ಮೈನಸ್ ಇತ್ತು, ಬಟ್ ಇನ್ ಕೇಸ್ ಆಫ್ ಲೆನ್ಸ್ ಮೈನಸ್ ಇರೋದಿಲ್ಲ, ಹೌದಾನೆ. ಸೊ ದಿಸ್ ಈಸ್ ಕಾಲ್ಡ್ ಎ ಲೀನಿಯರ್ ಮ್ಯಾಗ್ನಿಫಿಕೇಷನ್. ಸೊ ನೋಡಿ ಈ ಲೀನಿಯರ್ ಮ್ಯಾಗ್ನಿಫಿಕೇಷನ್ ಅದು ಪಾಸಿಟಿವ್ ಆಗಿರುತ್ತೆ. ಯಾವಾಗ ಅಂದರೆ ಇಫ್ ದ ಇಮೇಜ್
ಹೌದಾ? ಈಸ್ ಎರೆಕ್ಟ್ ಆ್ಯಂಡ್ ವರ್ಚುವಲ್. ಈಸ್ ಎರೆಕ್ಟ್ ಆ್ಯಂಡ್ ವರ್ಚುವಲ್. ಇಮೇಜು ಎರೆಕ್ಟ್ ಆಗಿರುತ್ತೆ, ನೆಟ್ಗೆ ಇರುತ್ತೆ, ಮತ್ತು ವರ್ಚುವಲ್. ಈ ಥರ ನೀನು ಸ್ಕ್ರೀನ್ ಮೇಲೆ ಅದನ್ನು ಪಡೆಯೋದು ಸಾಧ್ಯ ಇಲ್ಲ. ಅವಾಗ ಏನಾಗಿರುತ್ತೆ, ಎಮ್ ಇಸ್ ಟೇಕನ್ ಪಾಸಿಟಿವ್. ಹೌದಾನೆ? ಸೊ ಈ ಥರ ಎರೆಕ್ಟ್ ಮತ್ತು ವರ್ಚುವಲ್ ಇಮೇಜು ಕಾನ್ವೆಕ್ಸ್ ಲೆನ್ಸಿಂದನೂ ಫಾರ್ಮ್ ಆಗುತ್ತೆ ಮತ್ತು ಕಾನ್ಕೇವ್ ಲೆನ್ಸಿಂದನೂ ಫಾರ್ಮ್ ಆಗುತ್ತೆ. ಎಮ್ ಈಸ್ ನೆಗೆಟಿವ್. ಎಮ್ ಅಕಸ್ಮಾತ್ ವ್ಯಾಲ್ಯೂ ನೆಗೆಟಿವ್ ಬಂತು ಅಂದರೆ ಎಮ್ ನೆಗೆಟಿವ್ ಪಾಸಿಟಿವ್ ಹೆಂಗಾಗುತ್ತೆ ಅಂದರೆ ನೋಡಿ, ಇಮೇಜು ಉಲ್ಟಾ ಆಯಿತು ಅಂದರೆ ಈ ಥರ ಇನ್ವರ್ಟೆಡ್ ಇಮೇಜ್ ಆಯಿತು ಅಂದರೆ ನೆಗೆಟಿವ್ ತಗೋಬೇಕು ಹೈಟ್ನ, ಯಾವುದೋ ಹೆಚ್ಚೈನ. ಹೌದಾನೆ? ಅದೇ ಡಿಪೆಂಡ್ಸ್ ಅಪಾನ್ ಸೈನ್ ಕನ್ವೆನ್ಷನ್. ಅವಾಗ ನೆಗೆಟಿವ್ ಪಾಸಿಟಿವ್ ಆಗೋ ಚಾನ್ಸ್ ಇರುತ್ತೆ. ಹೌದಾನೆ? ಎಮ್ ಈಸ್ ನೆಗೆಟಿವ್. ಎಮ್ ನೆಗೆಟಿವ್ ಬಂತು ಅಂದರೆ ಆವಾಗ ಇಮೇಜ್ ಏನಾಗಿದೆ, ಇನ್ವರ್ಟೆಡ್. ಇಮೇಜ್ ಈಸ್ ಇನ್ವರ್ಟೆಡ್ ಆ್ಯಂಡ್ ರಿಯಲ್. ನೋಡಿ ಇಲ್ಲಿದೆಲ್ಲ ಇದು ಈ ಕೇಸ್ ಇದು ಇನ್ವರ್ಟೆಡ್ ಮತ್ತು ರಿಯಲ್ ಆಗಿದೆ. ಇಟ್ ಈಸ್ ಪ್ರೊಡ್ಯೂಸ್ಡ್ ಬೈ ಕಾನ್ವೆಕ್ಸ್ ಅಥವಾ ಕಾನ್ಕೇವ್ ಲೆನ್ಸ್. ಎರಡೂ ಪ್ರೊಡ್ಯೂಸ್ ಮಾಡ್ತವೆ ಇದನ್ನ. ಇಟ್ ಈಸ್ ಪ್ರೊಡ್ಯೂಸ್ ಬೈ ಕಾನ್ವೆಕ್ಸ್ ಅಥವಾ ಕಾನ್ಕೇವ್ ಲೆನ್ಸ್. ಏನು ಇಂಪಾರ್ಟೆಂಟ್ ಅಂದರೆ ಎಮ್ ಪಾಸಿಟಿವ್ ಅಂದರೆ ಇಮೇಜ್ ಈಸ್ ಎರೆಕ್ಟ್ ಆ್ಯಂಡ್ ವರ್ಚುವಲ್ ಅಂತ. ಎಮ್ ನೆಗೆಟಿವ್ ಅಂದರೆ ಇಮೇಜ್ ಈಸ್ ಇನ್ವರ್ಟೆಡ್ ಆ್ಯಂಡ್ ರಿಯಲ್ ಅಂತ. ಸೊ ದಿಸ್ ಈಸ್ ಅಬೌಟ್ ದ image formation in case of thin lenses. Image formation in case of thin lenses. So we shall stop here.